ಬಿಗ್ ಬಾಸ್ ನಿಂದ ಸಿಕ್ಕಿದ ಎಲೆಕ್ಟ್ರಿಕ್ ಬೈಕ್ ಡೆಲಿವರಿ ಬಾಯ್ಗೆ ಕೊಡ್ತೀನಿ ಎಂದ ಡ್ರೋನ್ ಪ್ರತಾಪ್. ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಿಂದ ತಮಗೆ ಬಂದ ಎಲೆಕ್ಟ್ರಿಕ್ ಬೈಕ್ ಡೆಲಿವರಿ ಬಾಯ್ಗೆ ಕೊಡಲು ನಿರ್ಧರಿಸಿದ್ದಾರೆ. ಡ್ರೋನ್ ಪ್ರತಾಪ್ ಅವರು ಅಸಮರ್ಥರಾಗಿ ಮನೆಗೆ ಬಂದ ಸ್ಪರ್ಧಿಗಳಲ್ಲಿ ಒಬ್ಬರು. ಹೊರಗಡೆ ನೆಗೆಟಿವ್ ಟ್ಯಾಗ್ ಪಡೆದಿದ್ದ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯನ್ನು ನೀಟಾಗಿ ಬಳಸಿಕೊಂಡರು. ಅವರು ಬಿಗ್ ಬಾಸ್ ಮನೆಗೆ ಬಂದು ಮತ್ತಷ್ಟು ಫೇಮಸ್ ಆದರು. ಈಗ ಅವರು ಬಿಗ್ ಬಾಸ್ 10ರಲ್ಲಿ ಫಸ್ಟ್ ರನ್ನರ್ ಅಪ್ ಆಗಿ ಮೂಡಿಬಂದಿದ್ದಾರೆ. ಆ ನಂತರ ಅವರು ಹಲವು ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ. ತಮಗೆ ಸಿಕ್ಕಿದ್ದ ದುಡ್ಡನ್ನು ಬಡ ಮಕ್ಕಳ ಟ್ರೀಟ್ಮೆಂಟ್ಗೆ ಕೊಡುತ್ತೇನೆ. ಅದೇ ರೀತಿ ಸಾಕಷ್ಟು ಕಷ್ಟಪಟ್ಟಿರೋ ಡೆಲಿವರಿ ಬಾಯ್ಸ್ ಇದ್ದಾರೆ. ಒಂದು ಬೈಕ್ ಸಿಕ್ಕಿದೆ. ಎಷ್ಟೋ ಜನ ಸೈಕಲ್ನಲ್ಲಿ ಡೆಲಿವರಿ ಮಾಡ್ತಾರೆ. ಅವರಿಗೆ ಆ ಬೈಕ್ ಕೊಡ್ತೀನಿ, ನನಗೇನು ಬೇಡ ಎಂದಿದ್ದಾರೆ ಡ್ರೋನ್ ಪ್ರತಾಪ್. ಅವರ ಈ ಮಾತಿನಿಂದ ಫ್ಯಾನ್ಸ್ ಖುಷಿ ಪಟ್ಟಿದ್ದಾರೆ. ಪ್ರತಾಪ್ ಅವರಿಗೆ ಭರ್ಜರಿಯಾಗಿ ವೋಟಿಂಗ್ ಕೂಡ ಸಿಕ್ಕಿದೆ. ಅವರ ಅಭಿಮಾನಿ ಬಳಗ ಈಗ ಮತ್ತಷ್ಟು ದೊಡ್ಡದಾಗಿದೆ. ಮನೆಯೊಳಗೆಯೂ ಅವರು ಅಲೆಕ್ಟಿವ್ ಆಗಿ ಗೇಮ್ ಆಡಿದ್ದಾರೆ. ವಿನಯ್ ಗೌಡ, ವರ್ತೂರು ಸಂತೋಷ್, ಸಂಗೀತಾ ಶೃಂಗೇರಿ, ಡ್ರೋನ್ ಪ್ರತಾಪ್, ಕಾರ್ತಿಕ್ ಅವರು ಫೈನಲ್ಗೆ ಬಂದಿದ್ದರು. ಕಾರ್ತಿಕ್ ಟ್ರೋಫಿ ಗೆದ್ದರೆ ಡ್ರೋನ್ ಪ್ರತಾಪ್ ಫಸ್ಟ್ ರನ್ನರ್ ಅಪ್ ಆಗಿದ್ದಾರೆ. ಡ್ರೋನ್ ಪ್ರತಾಪ್ ಅವರು ಸಖತ್ ಫೇಮಸ್ ಆಗಿದ್ದಾರೆ. ಅವರು ಮನೆಯೊಳಗೆ ಸಿಕ್ಕಾಪಟ್ಟೆ ಅವೆಕ್ಟಿವ್ ಆಗಿದ್ದರು. ಅವರು ಯಶಸ್ವಿಯಾಗಿ ಹಲವಾರು ಟಾಸ್ಕ್ ಕೂಡ ಆಡಿದ್ದಾರೆ. ಪ್ರತಾಪ್ ಅವರು ಸಂಗೀತಾ ಶೃಂಗೇರಿ ಅವರ ಜೊತೆ ಕ್ಲೋಸ್ ಆಗಿದ್ದರು. ಅವರಿಬ್ಬರು ಪರಸ್ಪರ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದರು. ಅಕ್ಕತಮ್ಮನಾಗಿ ಅವರ ಜೋಡಿ ಫೇಮಸ್ ಆಯಿತು.